ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರ್ಲಿದೆ ಅನ್ನೋದ್ರ ಬಗ್ಗೆ ಇವತ್ತು ವಿವರವಾಗಿ ನೋಡೋಣ. ಈ ತಿಂಗಳು ಇದೆಯಲ್ಲ, ಇದು ಸವಾಲುಗಳು ಮತ್ತು ಅವಕಾಶಗಳ ಒಂದು ಮಿಶ್ರಣ ಅಂತಾನೆ ಹೇಳಬಹುದು. ಹಾಗಾಗಿ ಪ್ರತಿಯೊಂದು ವಿಚಾರವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿ, ಹಾಗಾದರೆ ನಾವು ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಅಂತ ನೋಡೋಣ. ಮೊದಲು ಗ್ರಹಗಳ ಸಂಚಾರ, ಆಮೇಲೆ ಆರೋಗ್ಯ, ನಂತರ ಸಂಪತ್ತು ಮತ್ತು ಕುಟುಂಬ, ವೃತ್ತಿಜೀವನ ಮತ್ತು ಕೊನೆಯದಾಗಿ ಈ ತಿಂಗಳ ಅತ್ಯಂತ ಪ್ರಮುಖ ಸಲಹೆ. ಇದು ಈ ತಿಂಗಳನ್ನ ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಡುತ್ತೆ. ಮೊದಲಿಗೆ ಈ ತಿಂಗಳ ಭವಿಷ್ಯ ಏನಿದ್ರೂ ಅದಕ್ಕೆ ಕಾರಣ ಗ್ರಹಗಳ ಚಲನೆ. ಮೊದಲು ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ಈ ಗ್ರಹಗಳ ಸಂಚಾರದ ಆಧಾರದ ಮೇಲೆಯೇ ನಮ್ಮ ಮುಂದಿನ ವಿಶ್ಲೇಷಣೆ ಇರೋದು. ಈ ತಿಂಗಳು 3 ದೊಡ್ಡ ಬದಲಾವಣೆಗಳಾಗ್ತಿವೆ. ಮಾರ್ಚ್ 1ನೇ ತಾರೀಕು ಶುಕ್ರ ತನ್ನ ಉಚ್ಚ ರಾಶಿಯಾದ ಮೀನರಾಶಿಗೆ ಬರ್ತಾನೆ. ಆಮೇಲೆ ಮಾರ್ಚ್ 14ರಂದು ಸೂರ್ಯ ಕೂಡ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಕೊನೆಯದಾಗಿ ಮಾರ್ಚ್ 25ರಂದು ಶುಕ್ರ ಮೇಷರಾಶಿಗೆ ಹೋಗ್ತಾನೆ. ಈ 3 ಬದಲಾವಣೆಗಳು ಮಕರ ರಾಶಿಯವರ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತವೆ. ಸರಿ, ಈಗ ಆರೋಗ್ಯದ ಕಡೆಗೆ ಬರೋಣ. ಯಾಕಂದ್ರೆ ಈ ತಿಂಗಳು ಮಕರ ರಾಶಿಯವರು ಅತಿ ಹೆಚ್ಚು ಗಮನ ಕೊಡಬೇಕಾಗಿರೋದೇ ಆರೋಗ್ಯದ ಬಗ್ಗೆ. ಹೌದು, ಆರೋಗ್ಯದ ವಿಚಾರದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಅದರಲ್ಲೂ ಮಕರ ಲಗ್ನದವರಿಗೆ ಇದು ತುಂಬಾನೇ ಮುಖ್ಯವಾಗುತ್ತೆ. ಯಾಕಂದ್ರೆ ಗ್ರಹಗಳ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಯಾಕೆ ಆರೋಗ್ಯದ ಬಗ್ಗೆ ಇಷ್ಟು ಎಚ್ಚರಿಕೆ ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ ಜ್ಯೋತಿಷ್ಯದ ಕಾರಣ. ಕುಜವತ್ ಕೇತು ಅಂತ ಒಂದು ನಿಯಮ ಇದೆ. ಅಂದ್ರೆ ಕೇತು ಗ್ರಹ ಮಂಗಳನ ಹಾಗೆ ಫಲ ಕೊಡುತ್ತೆ ಅಂತ. ಈಗ ಮಕರ ರಾಶಿಯವರ 8ನೇ ಮನೆಯಲ್ಲಿ ಕೇತು ಇದ್ದು ಅದರ ಮೇಲೆ ಮಂಗಳನ ದೃಷ್ಟಿ ಇದೆ. ಇದ್ರಿಂದ ಆರೋಗ್ಯದ ಮೇಲೆ ಸ್ವಲ್ಪ ನೆಗೆಟಿವ್ ಪರಿಣಾಮ ಬೀಳೋ ಸಾಧ್ಯತೆ ಇದೆ. ಹಾಗಾದ್ರೆ ಯಾವೆಲ್ಲ ವಿಚಾರಗಳಲ್ಲಿ ಜಾಗರೂಕರಾಗಿರ್ಬೇಕು? ಮುಖ್ಯವಾಗಿ ಬೆನ್ನುನೋವು, ಬೆನ್ನುಮೂಳೆ ಸಮಸ್ಯೆಗಳು ಕಾಡಬಹುದು. ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇದೆ. ಗಾಡಿ ಓಡಿಸುವಾಗ ತುಂಬಾನೇ ಎಚ್ಚರಿಕೆ ಇರ್ಲಿ, ಯಾಕಂದ್ರೆ ಸಣ್ಣಪುಟ್ಟ ಕಂಟಕಗಳು ಎದುರಾಗಬಹುದು. ಜೊತೆಗೆ ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಗಮನ ಕೊಡೋದು ಒಳ್ಳೆಯದು. ಹಾಗಾದ್ರೆ ಈ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಇದೆಯಾ? ಖಂಡಿತ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿದಿನ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಈ ಆರೋಗ್ಯದ ಸವಾಲುಗಳಿಂದ ಪಾರಾಗಬಹುದು ಅಂತ ಹೇಳಲಾಗುತ್ತೆ. ಸರಿ, ಆರೋಗ್ಯದ ವಿಚಾರ ಆಯ್ತು. ಈಗ ಮುಂದಕ್ಕೆ ಹೋಗೋಣ, ಅಂದ್ರೆ ಹಣಕಾಸು ಮತ್ತು ಕುಟುಂಬ ಜೀವನದ ಕಡೆಗೆ. ಈ ತಿಂಗಳು ಇವೆರಡಕ್ಕೂ ಒಂದು ರೀತಿ ಹತ್ತಿರದ ಸಂಬಂಧ ಇದೆ. ಈ ತಿಂಗಳ ಹಣಕಾಸಿನ ಪರಿಸ್ಥಿತಿ ಒಂಥರ ಎರಡೂ ಬದಿಯ ಕತ್ತಿ ಇದ್ಹಾಗೆ. ಒಂದು ಕಡೆ ನೋಡಿದ್ರೆ ದುಡ್ಡಿನ ಹರಿವಿಗೆ ಏನೋ ತೊಂದರೆ ಇಲ್ಲ. ಲೋನ್ ಅಪ್ಲೈ ಮಾಡಿದ್ರೆ ಸಿಗ್ಬೋದು, ಅನಿರೀಕ್ಷಿತವಾಗಿ ಹಣನೂ ಬರ್ಬೋದು. ಆದ್ರೆ ಇನ್ನೊಂದ್ ಕಡೆ ರಾಹುವಿನ ಪ್ರಭಾವದಿಂದ ಬೇಕು ಬೇಡದ ಖರ್ಚುಗಳು ಕೂಡ ಜಾಸ್ತಿ ಆಗ್ತವೆ. ಹಾಗಾಗಿ ದುಡ್ಡುಳಿಸೋದು ಕಷ್ಟ. ಜೊತೆಗೆ ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅದಕ್ಕಿರೋ ಒಂದೇ ಒಂದು ಮಂತ್ರ ಅಂದ್ರೆ ಮಾತಿನಲ್ಲಿ ಸೌಮ್ಯತೆ. ಅರೆ, ಮಾತಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಅನ್ಕೋಬಹುದು. ಸಂಬಂಧ ಇದೆ. ಯಾಕಂದ್ರೆ ವಾಕ್ಸ್ಥಾನ ಅಂತ ಕರೆಯೋ 2ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಇದ್ದಾರೆ. ಇದರಿಂದ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಬರಬಹುದು. ಆ ಸಿಟ್ಟಿನಲ್ಲಿ ಆಡೋ ಮಾತುಗಳು ಮನೆಯಲ್ಲಿ ಜಗಳಕ್ಕೆ ಕಾರಣ ಆಗ್ಬೋದು. ಇದು ಮನಸ್ಸಿನ ನೆಮ್ಮದಿ ಹಾಳು ಮಾಡೋದಷ್ಟೇ ಅಲ್ಲ, ಹಣಕಾಸಿನ ನಷ್ಟಕ್ಕೂ ಕಾರಣವಾಗ್ಬೋದು. ಏಪ್ರಿಲ್ ಮೊದಲ ವಾರದವರೆಗೂ ಈ ಪ್ರಭಾವ ಇರುತ್ತೆ. ತಾಳ್ಮೆ ಇರ್ಲಿ. ಸರಿ, ಇಷ್ಟೊತ್ತು ಸ್ವಲ್ಪ ಎಚ್ಚರಿಕೆಯ ಮಾತುಗಳಾದ್ವು. ಈಗ ಒಂದು ಒಳ್ಳೆ ಸುದ್ದಿ ಕಡೆ ಬರೋಣ. ವೃತ್ತಿ ಅಂದ್ರೆ ಕರಿಯರ್ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಹೌದು, ನಿಜವಾಗ್ಲೂ ಇದು ಕರಿಯರ್ ಗ್ರೋತ್ಗೆ ಒಂದು ಅದ್ಭುತವಾದ ಸಮಯ. ಅದರಲ್ಲೂ ಸ್ವಂತ ಬಿಸ್ನೆಸ್ ಮಾಡೋರಿಗಂತೂ ಕೇಳೋದೇ ಬೇಡ. ಯಾಕಂದ್ರೆ ಕರ್ಮಸ್ಥಾನಾಧಿಪತಿಯಾದ ಶುಕ್ರ ಉಚ್ಚನಾಗಿದ್ದಾನೆ. ಇದು ನಿಮ್ಗೆ ದೊಡ್ಡ ಯಶಸ್ಸನ್ನ ತಂದುಕೊಡುತ್ತೆ. ಹಾಗಾದ್ರೆ ಈ ಒಳ್ಳೆ ಸಮಯವನ್ನ ಪೂರ್ತಿಯಾಗಿ ಸದುಪಯೋಗಪಡಿಸ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ಈ ಗ್ರಹಗಳ ಬಲವನ್ನ ಬಳಸ್ಕೊಳ್ಳಿ. ಎರಡನೇದಾಗಿ ಕ್ಲೈಂಟ್ಸ್ ಮತ್ತು ಪಾರ್ಟ್ನರ್ಸ್ ಜೊತೆ ಸೌಮ್ಯವಾಗಿ ಮಾತಾಡಿ. ಇದರಿಂದ ಲಾಭ ಹೆಚ್ಚಾಗುತ್ತೆ. ಮೂರನೇದಾಗಿ ಈ ಸಮಯದಲ್ಲಿ ಒಳ್ಳೊಳ್ಳೆ ಪ್ರೊಫೆಷನಲ್ ಕಾಂಟ್ಯಾಕ್ಟ್ಸ್ ಮಾಡ್ಕೊಳ್ಳಿ. ಇದು ಮುಂದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸರಿ, ಈಗ ನಾವು ಈ ಇಡೀ ತಿಂಗಳ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಸಲಹೆಯ ಕಡೆಗೆ ಬಂದಿದ್ದೀವಿ. ಅದೇನಪ್ಪಾ ಅಂದ್ರೆ ತಾಳ್ಮೆ. ಮನ್ಸಲ್ಲೇನಾದ್ರೂ ದೊಡ್ಡ ಪ್ಲಾನ್ ಇದ್ಯಾ? ಹೊಸ ಮನೆ ತಗೋಬೇಕು, ಮದ್ವೆ ಆಗ್ಬೇಕು, ಅಥವಾ ಜಾಬ್ ಚೇಂಜ್ ಮಾಡ್ಬೇಕು, ಈ ತರಹದ ದೊಡ್ಡ ನಿರ್ಧಾರಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಂಥವರಿಗೆಲ್ಲ ಒಂದೇ ಒಂದು ಸ್ಪಷ್ಟವಾದ ಸಲಹೆ: ದಯವಿಟ್ಟು ಮೇ ತಿಂಗಳವರೆಗೂ ಕಾಯಿರಿ. ಯಾಕೆ ಕಾಯಬೇಕು? ಸುಮ್ನೆ ಹೇಳ್ತಿಲ್ಲ,
ಅದಕ್ಕೊಂದು ಬಲವಾದ ಕಾರಣ ಇದೆ. ಯಾವುದೇ ಒಳ್ಳೆ ಕೆಲ್ಸ ಆಗ್ಬೇಕಂದ್ರೆ ಗುರುಬಲ ಅನ್ನೋದು ಬೇಕೇ ಬೇಕು. ಸದ್ಯಕ್ಕೆ ಮಕರ ರಾಶಿಯವರಿಗೆ ಆ ಗುರುಬಲ ಇಲ್ಲ. ಹಾಗಾಗಿ ಮದ್ವೆ, ಮನೆ ಖರೀದಿ ಅಥವಾ ಜಾಬ್ ಚೇಂಜ್ನಂತಹ ದೊಡ್ಡ ನಿರ್ಧಾರಗಳಿಗೆ ಇದು ಸರಿಹೊಂದುವ ಸಮಯ ಅಲ್ಲ. ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಆದರೆ ನಿರಾಶೆ ಬೇಡ. ಇಲ್ಲೊಂದು ಭರವಸೆಯ ಮಾತು. ಮೇ ತಿಂಗಳಿಂದ ಗುರುಬಲ ಶುರುವಾಗತ್ತೆ. ಆಗ ಖಂಡಿತವಾಗಿಯೂ ಪರಿಸ್ಥಿತಿಗಳು ತುಂಬಾನೇ ಸುಧಾರಿಸ್ತವೆ ಮತ್ತು ಉತ್ತಮ ಫಲಗಳನ್ನ ನೋಡಬಹುದು. ಕಾದಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ತಿಂಗಳನ್ನ ಹೇಗೆ ನೋಡ್ಬೇಕು? ಸಿಂಪಲ್ ಆಗಿ ಹೇಳೋದಾದ್ರೆ ಮಾರ್ಚ್ ತಿಂಗಳು ದೊಡ್ಡ ರಿಸ್ಕ್ ತಗೊಳ್ಳೋ ಸಮಯ ಅಲ್ಲ. ಬದಲಿಗೆ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಟ್ಟು ಮೇ ತಿಂಗಳಲ್ಲಿ ಬರುವ ಸುವರ್ಣ ಅವಕಾಶಗಳಿಗೆ ಒಂದ್ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳುವ ಸಮಯ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಮೇ ತಿಂಗಳಿನಲ್ಲಿ ಬರಲಿರುವ ಯಶಸ್ಸಿಗೆ ಈ ಸದ್ಯದ ಸಮಯವನ್ನ ಒಂದು ಗಟ್ಟಿ ಅಡಿಪಾಯ ಹಾಕ್ಕೊಳ್ಳೋಕೆ ಹೇಗೆ ಬಳಸ್ಕೊಳ್ಬೋದು? ಇದರ ಬಗ್ಗೆ ಯೋಚಿಸಿ. ಎಲ್ರಿಗೂ ಒಳ್ಳೆದಾಗ್ಲಿ.